ಗಂಗಾಧರ, ಎಲ್ಲಿ ಹೋದ್ಯೋ? ಬೇಗ ಬಾರೋ. ಅಮಾವಾಸ್ಯೆ ಕತ್ತಲು ಬೇರೆ. ಸಂಜೆ ಆಗೋದ್ರೊಳಗೆ ಒಮ್ಮೆ ಆ ಶಿವಪುರದ ಹೊಳೆಯನ್ನು, ಆ ಬ್ರಿಡ್ಜನ್ನು ದಾಟಿ ಹೋದರೆ ಸಾಕಪ್ಪ. ಸಮಯ ಬೇರೆ ತುಂಬ ಆಗಿದೆ, ಮನೆಯಲ್ಲಿ ಬೇರೆ ಬೈತಾ ಇದ್ದಾರೆ ಎಂದು ಗಂಗಾಧರನನ್ನು ಕರೆಯುತ್ತಾ ಸಂಜಯ್ ತನ್ನ ವಾಚ್ ನೋಡಿಕೊಳ್ತಾನೆ. ಆ ವಾಚು 5:30 ತೋರಿಸ್ತಾ ಇತ್ತು. ಆಯಿತು ತಡಿಯಪ್ಪ, ಇನ್ನೂ ಟೈಮ್ ಇದೆ, ಇಷ್ಟ್ಯಾಕೆ ಹೆದರ್ತೀಯ? ನೀನು ಹೋಗ್ತಾ ಇರೋದು ಈ ಗಂಗಾಧರನ ಜೊತೆ. ಏನು ತಿಳ್ಕೊಂಡಿದ್ಯಾ ನಾನಂದರೆ? ಆ ಶಿವನ ಜೊತೆಗೇನೆ ಶಿವಪುರ ದಾಟಿ ಹೋಗ್ಲಿಕ್ಕೆ ಹೆದರ್ತೀಯಲ್ಲ, ಒಳಗೆ ಪೊಕ್ಕಲನ ಹಾಗೆ ಎನ್ನುತ್ತಾ ವ್ಯಂಗ್ಯವಾಗಿ ನುಡಿದ ಗಂಗಾಧರ. ಸರಿ ಬಿಡಪ್ಪ, ನಡಿ, ಟೀ ಕುಡಿದು ಬೇಗ ಗಾಡಿ ಸ್ಟಾರ್ಟ್ ಮಾಡು ಎಂದು ಹೇಳಿದ ಸಂಜಯ್ ಮಾತಿನಲ್ಲೂ ಕೂಡ ಸ್ವಲ್ಪ ಸತ್ಯ ಇತ್ತು. ಶಿವಪುರ ಹೆಸರಿಗೆ ತಕ್ಕಂತೆ ಶಿವನ ಭಕ್ತಿಯ ಪ್ರಸನ್ನತೆಯಿಂದ ತುಂಬಿ ತುಳುಕುತ್ತಿದ್ದಂಥ ಊರಾಗಿದ್ದರೂ ಕೂಡ ಅಲ್ಲೊಂದು ಸಮಸ್ಯೆ ಅಡಗಿತ್ತು. ಶಿವನ ದೇವಸ್ಥಾನ ಸುತ್ತಮುತ್ತ ಊರಿನಲ್ಲಿಯೇ ಪ್ರಖ್ಯಾತ ಪಡೆದಂತಹ ದೇವಸ್ಥಾನವಾಗಿದ್ದರಿಂದಾಗಿ ಶಿವಪುರ ಎನ್ನುವ ಹೆಸರು ಅದಕ್ಕೆ ರೂಢನಾಮವಾಗಿ ಬಂದಿತ್ತು. ಆದರೆ ಆ ಮಣ್ಣಿನ ಕಣದಲ್ಲಿ ಭಕ್ತಿಯತೆಗೆ ಎದುರಾಗಿ ನಿಂತಹ ಒಂದು ಶಕ್ತಿ ಇದೆ ಅಂತ ಹೇಳಿ ನಂಬಲಾಗಿತ್ತು. ಅಷ್ಟೇ ಅಲ್ಲದೆ ಅಲ್ಲಿ ಹಲವಾರು ಜನರು ಕೂಡ ಅಲ್ಲಿ ಪ್ರಾಣ ಕಳೆದುಕೊಂಡಿರುವಂಥ ವಿಷಯ ತಿಳಿಯದಿರುವ ಮಾತಲ್ಲ. ರಕ್ತಸಿಕ್ತತೆಯ ಪರಿಮಳ ಆ ಮಣ್ಣಿನ ಕಣದಲ್ಲಿ ಉಗಮವಾಗುವ ಪ್ರತಿಯೊಂದು ಹೂವಿನಲ್ಲಿಯೂ ಕೂಡ ಇತ್ತು. ಅದರ ಬಗ್ಗೆ ಜನರು ಏನೇನೋ ಮಾತನಾಡ್ತಾರೆ. ಇದರಿಂದಾಗಿ ಆ ದಾರಿಯನ್ನೊಮ್ಮೆ ದಾಟಿದರೆ ಸಾಕು ಅಂತ ಹೇಳಿ ಸಂಜಯ್ ತವಕಿಸ್ತಾ ಇದ್ದ. ಸಂಜಯ್ ಮತ್ತು ಗಂಗಾಧರ ಇಬ್ಬರು ಕೂಡ ಬಹಳ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರ ಊರಿನಿಂದ 200 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ದರು. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಾಗಿದ್ದರೂ ಕೂಡ ಅದು ಜನಸಾಗರ ಸೇರುವಂಥ ಜಾತ್ರೆ ಆಗಿತ್ತು. ಅಬ್ಬಬ್ಬಾ, ಜಾತ್ರೆ ಅಂದರೆ ಹಾಗೆ ಇರಬೇಕು ಕಣ್ರು. ಅದರಲ್ಲೂ ಅದು ಗಂಗಾಧರ ಮತ್ತು ಸಂಜಯ್ನ ಮನೆ ದೇವರಾಗಿತ್ತು. ಕನಸುಗಳು ನುಚ್ಚು ನೂರು ಆದಂಥ ಆ ರುದ್ರಭೂಮಿಯದು. ಆ ಮಣ್ಣಿನಲ್ಲಿ ಪ್ರತಿ ಕಣಕಣದಲ್ಲಿ ಶಾಪಗ್ರಸ್ತ ಆತ್ಮಗಳ ಆರ್ತನಾದ ಅಡಗಿದೆ ಅಂತ ಜನ ಹೇಳ್ತಾ ಇದ್ರು. ಈಗ ಅವರು ಅರ್ಧ ದಾರಿ ಕ್ರಮಿಸಿ ಆಗಿತ್ತು. ಅಂದರೆ ಅವರ ಊರಿಗಿನ್ನು ಹೋಗಲಿಕ್ಕೆ 100 ಕಿಲೋಮೀಟರ್ ದಾರಿ ಮಾತ್ರ ಉಳಿದಿತ್ತು. ಏನಪ್ಪ, ಬೇಗ ಗಾಡಿ ಸ್ಟಾರ್ಟ್ ಮಾಡು, ಬೇಗ ಹೋಗಬೇಕು ಎಂದು ಮತ್ತೆ ಹೇಳಿದ ಸಂಜಯ್. ಸರಿ ಆಯ್ತು ಎನ್ನುತ್ತಾ ಗಂಗಾಧರ ಗಾಡಿ ಶುರು ಮಾಡಿದ. ಕಪ್ಪು ಡಾಂಬರಿನ ರಸ್ತೆಯಾಗಿದ್ದರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಹೊಂಡಗಳ ಅಲಂಕಾರ ಆ ರಸ್ತೆ ಹೊಂದಿತ್ತು. ಅಮಾವಾಸ್ಯೆ ಕತ್ತಲು ನೋಡಿ ಬೆಳದಿಂಗಳ ಹಾಗೆ ಬೆಳಕು ಇರಲಿಲ್ಲ. ದೂರದಿಂದಲೋ ಎಲ್ಲೋ ನರಿಗಳು ತಮ್ಮ ಹಸಿವಿಗಾಗಿಯೋ ಏನನ್ನು ಕಂಡಂತೆಯೋ ಕೂಗುವಂಥ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಕಪ್ಪೆಗಳ ಒಟರು ಶಬ್ದ, ದುಂಬಿಗಳ ಜೇಂಕಾರ ಕೂಡ ಸಂಗೀತವನ್ನು ಒದಗಿಸ್ತಾ ಇತ್ತು. ಇಬ್ಬರು ಸ್ನೇಹಿತರ ಪಯಣ ಹಲವಾರು ಊರುಗಳ ದಾಟಿ ಕೊನೆಗೆ ಶಿವಪುರದ ದ್ವಾರಕ್ಕೆ ಬಂದಾಗಿತ್ತು. ಕತ್ತಲು ಪೂರ್ಣ ಕವಿದಿತ್ತು. ಚಂದ್ರನು ಈಗ ಸೂರ್ಯನ ಜಾಗದಲ್ಲಿ, ಸೂರ್ಯನು ಹಗಲಿನಲ್ಲಿ ಬೆಳಗಿದ ಕರ್ತವ್ಯವನ್ನು, ತನ್ನನ್ನೇ ತಂಪು ನೀಡುವ ಕಾರ್ಯವನ್ನು ಮಾಡಬೇಕಾಗಿತ್ತು. ಇದೇ ಚಂದ್ರ ಹಲವಾರು ಘಟನೆಗಳಿಗೆ ಮೂಕ ಸಾಕ್ಷಿಯಾಗಿ ನಿಂತಿದ್ದ. ಅಮಾವಾಸ್ಯೆ ಚಂದ್ರ ಆಕಾಶದಲ್ಲಿ ಮಿನುಗ್ತಾ ಇದ್ದ. ಬೇಗ ಓಡಿಸು ಗಾಡಿನ ಎಂದು ಸಂಜಯ್ ಗಂಗಾಧರನಿಗೆ ಎಚ್ಚರಿಸುತ್ತಾನೇ ಇದ್ದ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಎನ್ನುತ್ತಾ ನಾನೆನ್ನ ಬಿಡಲಾರೆ ಚಿತ್ರದ ಹಾಡನ್ನು ಹಾಡ್ತಾ ನಗುತ್ತಾ ಗಾಡಿಯನ್ನು ಓಡಿಸ್ತಾ ಇದ್ದ ಗಂಗಾಧರ. ಸುತ್ತಲೂ ಗಿಡ ಮರಗಳು ಗಾಳಿಗೆ ತೇಲಾಡ್ತಾ ಇದ್ವು. ತನ್ನನೇ ಹವೆ ಬೀಸ್ತಾ ಇತ್ತು. ಚಳಿಗಾಲದ ಸಮಯ ನೋಡಿ ಕಪ್ಪೆಗಳು ಒಟರು ಶಬ್ದವು ಕೂಡ ಧ್ವನಿಸ್ತಾ ಇತ್ತು. ಹೇ ಸಂಜಯ್, ಜಾತ್ರೆಯಲ್ಲಿ ಆ ದೆವ್ವದ ವೇಷ ಹಾಕಿರೋದನ್ನು ನೋಡಿದ್ಯಾ? ಏನು ಸಖತ್ತಾಗಿತ್ತು ಗೊತ್ತಾ? ಅದಪ್ಪ ದೆವ್ವದ ವೇಷ ಅಂದರೆ. ನೋಡು, ಈ ದೆವ್ವ ಇದೆ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅದರಲ್ಲಿ ಬೇರೆ ನೀನು ದೆವ್ವ ಇದೆ ಅಂತೇಳಿ ಹೆದರ್ತೀಯ. ಇನ್ನು ನಿಂಗೆ ಏನು ಹೇಳಬೇಕು ಹೇಳು, ಏನು ಹೇಳ್ತೀಯ? ಗಂಗಾಧರ ಕೇಳಿದಾಗ ಸಂಜಯ್ ನಿರುತ್ತರನಾಗಿದ್ದ. ಕಿವಿಯಲ್ಲಿ ಹೆಡ್ಫೋನ್ ಹಾಕಿಕೊಂಡು ಹಾಡುಗಳನ್ನು ಕೇಳ್ತಾ ಇದ್ದ. ಗಂಗಾಧರ ಕೂಡಲೇ ಗಾಡಿಯನ್ನು ಸ್ಟಾಪ್ ಮಾಡಿದ. ದಡಕ್ಕನೆ, ಏನಾಯಿತು? ಯಾಕೆ ಗಾಡಿ ನಿಲ್ಲಿಸ್ದೆ? ಏನಾದರೂ ಅಡ್ಡ ಬಂತ? ನಡುಗುವ ಧ್ವನಿಯಲ್ಲಿ ಕೇಳಿದ ಸಂಜಯ್. ಅಲ್ಲ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದರೆ ಜಾಲಿಯಾಗಿ ಹಾಡು ಕೇಳ್ತಾ ಇದೆಯಲ್ಲ. ಗಾಡಿಯನ್ನು ವಾಪಸ್ ಶುರು ಮಾಡೋಕ್ಕೆ ಪ್ರಯತ್ನ ಮಾಡಿದ ಗಂಗಾಧರ. ಆದರೆ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ.